ಆಕರ್ಷ್ ಅಂತ ಹೇಳಿ ನಮಗೆ ಬೆಂಗಳೂರಿನಿಂದ ಜಾತಕ ಮತ್ತು ಜನ್ಮ ತಾರೀಕು, ತಿಂಗಳು, ಇಸವಿ, ಸಮಯವನ್ನು ಕಳಿಸಿದ್ದಾರೆ. ಅವರ ಪ್ರಶ್ನೆ, ಗುರುಗಳಿಗೆ ನನಗೆ ಮದುವೆ ಯಾವಾಗ, ಆರ್ಥಿಕವಾಗಿ ಯಾವಾಗ ಸದೃಢವಾದಂತಹ ಅನುಭವವನ್ನು, ಅಭಿವೃದ್ಧಿಯನ್ನು ನಾನು ಪಡಿತೇನೆ ಅಂತ ಹೇಳಿದ್ದೀರ. ಆಕರ್ಷ್ ಅವರೇ, ನೀವು 4/10/1990 4:30 ಬೆಳಗಿನ ಜಾವದಲ್ಲಿ ಜನ್ಮ ಆಗಿದ್ದೀರ. AM ಅದು. ಉತ್ತರಾಭಾದ್ರ ನಕ್ಷತ್ರ, ಮೀನರಾಶಿಯಲ್ಲಿ ತಾವು ಜನನಾಗಿದ್ದೀರ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಕೇತು ಮಹಾರ್ದಶೆ ನಡೀತಾ ಇದೆ. ಎಲ್ಲಿಂದ ಪ್ರಾರಂಭ ಆಗಿದೆ? 1ನೇ ತಾರೀಕು ಫೆಬ್ರವರಿ ತಿಂಗಳ 2018ರಿಂದ 7 ವರ್ಷ ಕಾಲ 1/2/2025 ಅಲ್ಲಿಯವರೆಗೆ ಕೇತು ಮಹಾರ್ದಶೆ ನಡೀತಾ ಇದೆ. ಕೇತು ವೈರಾಗ್ಯಕಾರಕ ಗ್ರಹ. ಗೃಹಸ್ಥಾಶ್ರಮಕ್ಕೆ ಹೆಜ್ಜೆ ಇಡಲಿಕ್ಕೆ ಅವನು ನಿಮಗೆ ಬಿಡಲಿಲ್ಲ. ಅವಕಾಶಗಳಿದ್ದರೂ ಅದನ್ನು ಅನುಭವಿಸಲಿಕ್ಕೆ ಬಿಡಲಿಲ್ಲ. ಅದಲ್ಲದೆ ನಿಮಗೆ ಒಂದು ಅವಕಾಶ ಈಗ ಕಾಣಿಸ್ತಾ ಇದೆ. ನಮಗೆ ಬರುವ ತಿಂಗಳಿಂದ ಈ ಕೇತು ದಶಾಕಾಲದ ಬುಧಭುಕ್ತಿಯಲ್ಲಿ ನಿಮಗೆ ಮಂಗಳ ಕೆಲಸ ನೆರವೇರುವ, ಉದ್ಯೋಗದಲ್ಲಿ ಹೊಸ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಜಾತಕದಲ್ಲಿ ಕೇತು ಅರ್ಧಕಾಯ ಗ್ರಹ, ಅವನು ವ್ಯಯರಾಶಿಯಲ್ಲಿದ್ದಾನೆ. ಹಾಗಾಗಿ ಇವನು ಸಪ್ತಮಾಧಿಪತಿಗೆ ಶತ್ರು. ಅದಲ್ಲದೆ ನಿಮ್ಮ ಜಾತಕದಲ್ಲಿ ಶುಕ್ರನು ಕನ್ಯಾ ರಾಶಿಯಲ್ಲಿದ್ದರೆ ಅವನಿಗೆ ಅದು ನೀಚ ರಾಶಿ. ಅದಲ್ಲದೆ ರವಿಯೊಟ್ಟಿಗಿದ್ದರೆ ಅದು ವಿವಾಹ ಆದರೂ ಅದು ನಿಮ್ಮ ಪಾಲಿಗೆ ಸಂತೋಷವನ್ನು ಕೊಡುವ ಸಾಧ್ಯತೆ ಕಡಿಮೆ ಇತ್ತು. ನಿಮ್ಮ ಸ್ವಯಂಕೃತ ಇಷ್ಟಾರ್ಥಗಳ ವಿವಾಹ ಬಗ್ಗೆ ಚಿಂತನೆ ಮಾಡಿ ಅದು ತಪ್ಪಿ ಹೋದಂತಹ ಲಕ್ಷಣಗಳು ಈ ಹಿಂದೆ ನಿಮ್ಮ ಜಾತಕದಲ್ಲಿ ನಡೆದ ಸಾಧ್ಯತೆಗಳು ಉಂಟಾಗಿದೆ. ಅದರಿಂದ ವಿವಾಹದ ಬಗ್ಗೆ ಚಿಂತೆ ಮಾಡುವುದಾದರೆ ನಿಮ್ಮ ಜಾತಕದಲ್ಲಿ 2024 ನಾಡಿದ್ದು ಮಾರ್ಚ್ ತಿಂಗಳ ನಂತರ 2025 ಏಪ್ರಿಲ್ ಒಳಗಾಗಿ ನಿಮಗೆ ಮಂಗಳ ಕೆಲಸ ನೆರವೇರುವ ಯೋಗ ಇದೆ. ನಿಮ್ಮ ಜಾತಕದಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂತ ಹೇಳಿದರೆ ನೀಚಭಂಗ ರಾಜಯೋಗ ಇದೆ. ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚನಾದರೂ ಅದೇ ರಾಶಿಯಲ್ಲಿ ಬುಧನಿರುವುದರಿಂದ ನೀಚಭಂಗ ರಾಜಯೋಗ ಉಂಟಾಗುತ್ತೆ. ಅದರಿಂದ ಈ ಸಮಯದಲ್ಲಿ ಪ್ರಯತ್ನ ಮಾಡಿ. ಶುಕ್ರ ಮಹಾರ್ದಶೆ ಬಂದ ಮೇಲೆ ನಿಮ್ಮ ಬದುಕಿನಲ್ಲಿ ಹೊಸ ಹೊಸ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಎಲ್ಲ ಯೋಗಗಳಿದೆ ಅಂತ ಹೇಳ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ತಾವು ಮಾಡಬೇಕಾದಂತಹ ಆರಾಧನೆ, ಪ್ರತಿ ಸಂಕಷ್ಟಿಗೆ ಗಣಪತಿ ಹವನವನ್ನು ಮಾಡ್ತಾ ಹೋಗಿ, ಅಥವಾ ಪ್ರತಿದಿನ ಗಣಪತಿಯ ಗಾಯತ್ರಿಯನ್ನು ಪಾರಾಯಣ ಮಾಡಿ, ಗಣಪತಿಯ ಅಷ್ಟೋತ್ತರ ನಾಮಜಪಾದಿಗಳಿಂದ ಗರಿಕೆಯನ್ನು ನಿಮ್ಮ ಮನೆಯಲ್ಲಿಯೇ ಕುಳಿತು ದೇವರಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲಿ ವಿಘ್ನವಿಲ್ಲದೆ ನೆರವೇರುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ.